ಏನು ಒಳ ಮೀಸಲಾತಿ ವಿಚಾರವಾಗಿ 54,000 ಹುದ್ದೆಗಳನ್ನ ತುಂಬಬೇಕು ಅಂತ ಹೊರಟಿದೆ ಸರ್ಕಾರ. ಅದನ್ನು ಮೀಸಲಾತಿ ಅಡಿಯಲ್ಲೇ ತುಂಬಬೇಕು ಅಂತೇಳಿ ನಮ್ಮ ನಿರಂತರ ಹೋರಾಟಗಳಿಂದ ದಿನಾಂಕ 12/3/2026 ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಆದಂಥ ಒಂದು ಹೋರಾಟವನ್ನು ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಸಹ ನಮ್ಮ ಮಾದಿಗ ಜನಾಂಗರು ಆಗಮಿಸಿ, ಆಗ ರಾಜ್ಯ ಮಟ್ಟದ ನಾಯಕರು, ಹಿರಿಯ ಮುಖಂಡರುಗಳು ಆಗಿರೋ ವಕೀಲರು ಎಲ್ಲರೂ ಸಹ ಆಗಮಿಸಿ ಅಲ್ಲಿ ಬೃಹದ್ದಾದ ಒಂದು ಹೋರಾಟವನ್ನು ಮಾಡಿ, ಏನು ನಮಗೆ 54,000 ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೊರಟಿದೆ ಸರ್ಕಾರ, ಆ ಮೀಸಲಾತಿ ಅಡಿನಲ್ಲೇ ನಮಗೆ ಹುದ್ದೆಗಳನ್ನ ಭರ್ತಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಈಗಾಗಲೇ ಮೀಸಲಾತಿ ಏನು ಅನುದಾನ ಮೀಸಲಾತಿಗೆ ಅಂಕಿತ ಹಾಕಿದ್ದಾರೆ, ಆ ಒಂದು ಮೀಸಲಾತಿಯ ನಮ್ಮ ಎಡಗೈ ವರ್ಗಕ್ಕೆ 6% ಮೀಸಲಿದೆ, ಆ ಮೀಸಲಲ್ಲೇ ನಮಗೆ ಹುದ್ದೆ ತುಂಬಿಕೊಡ್ಬೇಕು ಅಂತ ಹೇಳಿ ನಾವು ಬೃಹತ್ತಾದ ಒಂದು ಪ್ರತಿಭಟನೆಯ ಮಾಡ್ತಾ ಇರೋದ್ರಿಂದ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಆತ್ಮೀಯ ಬಂಧುಗಳು, ಜನಾಂಗದ ಮುಖಂಡರುಗಳು, ಯುವಕರು, ಸ್ನೇಹಿತರು, ಸರ್ಕಾರಿ ನೌಕರರು ಎಲ್ಲರೂ ಸಹ 12ನೇ ತಾರೀಕು ಮಳವಳ್ಳಿಯಿಂದ ಬೆಂಗಳೂರಿಗೆ ಹೊರಟಿ ಬೆಂಗಳೂರಿನಲ್ಲಿ ಬೃಹತ್ ಒಂದು ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಈ ದಿನ ಈ ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಆದ್ದರಿಂದ ನಮ್ಮ ಬಂಧುಗಳು, ಕುಲ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಈ ತಿಂಗಳು ಅಂದರೆ ನಾಳಿದ್ದು 12ನೇ ತಾರೀಕು ಒಂದು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ನಮ್ಮ ಮಾದಿಗ ಸಮಾಜ ರಾಜ್ಯ ವ್ಯಾಪ್ತಿನಲ್ಲಿ ಹಮ್ಮಿಕೊಂಡಿದೆ ಫ್ರೀಡಮ್ ಪಾರ್ಕ್ನಲ್ಲಿ. ಇದರ ಉದ್ದೇಶ ಆದರೂ ಇಷ್ಟೇ, ನಾವೇನು ಸತತವಾಗಿ 35 ವರ್ಷಗಳ ಕಾಲ ಒಳ ಮೀಸಲಾತಿ ನಮಗೆ ಜಾರಿಯಾಗಬೇಕು, ನಮ್ಮ ಮಾದಿಗರಿಗೆ ನ್ಯಾಯ ಸಿಗಬೇಕು, ಇವತ್ತೇನು 15%ನಲ್ಲಿ ಅತಿ ಹೆಚ್ಚು ಪಾಲನ್ನು ಯಾರು ಪಡೀತಾ ಇದ್ದಾರೋ, ಅತಿ ಕಡಿಮೆ ಪಾಲನ್ನು ಯಾರು ಪಡೀತಾ ಇದ್ದಾರೋ ಅದೆಲ್ಲವನ್ನು ಸರಿದೂಗಿಸಿ ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಅವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಇವತ್ತೇನು ಹಂಚಿಕೆ ಆಗಬೇಕು ಅನ್ನೋ ನಮ್ಮ ಒಂದು ಕೂಗಿತ್ತು. ಆ ಕೂಗಿಗೆ ಪ್ರತಿಫಲವಾಗಿ ಆಗಸ್ಟ್ 1ನೇ ತಾರೀಕು 2024ನೇ ತಾರೀಕಿನಿಂದ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬರ್ತದೆ. ಆಯಾ ರಾಜ್ಯಗಳೇ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೋದು ತನ್ನಲ್ಲಿರುವಂಥ ದತ್ತಾಂಶಗಳ ಆಧಾರದ ಮೇಲೆ ಅಂತ. ಆದರೆ ನಮಗೆ ಈಗಾಗಲೇ ರಾಜ್ಯದಲ್ಲಿ ಹಲವಾರು ದತ್ತಾಂಶಗಳಿದ್ದು, ಕಾಂತರಾಜ್ ಆಯೋಗ ಇತ್ತು, ನ್ಯಾಯಮೂರ್ತಿ ಸದಾಶಿವ ಆಯೋಗ ಇತ್ತು, ಮಾಧುಸ್ವಾಮಿ ಆಯೋಗ ಇತ್ತು, ಇನ್ನು ಹಲವಾರು ಆಯೋಗಗಳಿದ್ದು ನಮ್ಮಲ್ಲಿ ದತ್ತಾಂಶಗಳು ಕೂಡ ಇದ್ರೂ ನಮ್ಮ ಆಳುವಂಥ ಕಾಂಗ್ರೆಸ್ ಸರ್ಕಾರ ಉದ್ದಟತನದಿಂದ ಅಥವಾ ಇವರಿಗೆ ನ್ಯಾಯ ಲೇಟಾಗಿ ಸಿಗಬೇಕು ಅಂತನೋ ಏನೋ, ಅವ್ರಿಗೆ ಇಲ್ಲ ನ್ಯಾಯ ಕೊಡಲೇಬಾರ್ದು ಅಂತ ಏನೋ ಉದ್ದೇಶ ಇತ್ತೋ ಏನೋ, ನಮಗೆ 1.5 ವರ್ಷಗಳ ಕಾಲ ಕಾಯಿಸಿ ಕೊನೆಗೆ ನಾಗಮೋಹನ್ ದಾಸ್ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡಿ ಅದ್ರ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸ್ತೀವಿ ಅಂತೇಳಿ ವಿನಾಕಾರಣ 1.5 ವರ್ಷ ನಮಗೆ ಮುಂದಕ್ಕೆ ತಳ್ಳಾಗ್ತಾ ಬಂತು. ಕೊನೆಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಕೊಡ್ತು. ಅದರಲ್ಲಿ ಜಾತಿ ಜನಸಂಖ್ಯೆ ವಾರು ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ವಾರು ಮೀಸಲಾತಿ ಹಂಚಿಕೆ ಮಾಡಬೇಕಾಗಿತ್ತು. ಆದರೂ ಅದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಯಿತು. ನಾಗಮೋಹನ್ ದಾಸ್ ಆಯೋಗ 6541 ಅನ್ನೋ ಒಂದು ಸೂತ್ರವನ್ನು ಕೊಟ್ಟರೆ ಈ ಕಾಂಗ್ರೆಸ್ ಸರ್ಕಾರ 665 ಏನೋ ನಿಗದಿ ಮಾಡ್ತು. ನಾವು ಒಪ್ಕೊಂಡ್ವಿ, ನಮಗೇನು 6 ಬರಬೇಕಿತ್ತು, 6 ಬಂದೈತೆ ಅಂದ್ಬಿಟ್ಟು ನಾವು ಒಪ್ಕೊಂಡ್ವಿ. ಆದರೆ ಅದು ರಾಜ್ಯಪಾಲರ ಅಂಕಿತ ಆಗಲಿಲ್ಲ ಅಂತೇಳಿ ಇನ್ನೊಂದಷ್ಟು ದಿನ ಅದನ್ನು ಮುಂದಕ್ಕೆ ಹಾಕುವಂಥ ಕೆಲಸ ಮಾಡ್ತು. ಕೊನೆಗೆ ರಾಜ್ಯಪಾಲರ ಅಂಕಿತನೂ ಆಯಿತು. ನಾವೆಲ್ಲ ಖುಷಿ ಪಟ್ವಿ, ನಮ್ಮ 35 ವರ್ಷಗಳ ಹೋರಾಟಕ್ಕೆ ಒಂದು ಅಂತ್ಯ ಆಯಿತು. ಇವತ್ತು ನಮ್ಮ ಮಾದಿಗರ ಮಕ್ಕಳಿಗೆ ನ್ಯಾಯ ಸಿಕ್ತು ಅಂತೇಳಿ ನಾವೆಲ್ಲರೂ ಖುಷಿ ಪಡುವಂಥ ಸಂದರ್ಭದಲ್ಲಿ ಈ 56,432 ಹುದ್ದೆಗಳನ್ನ ವಿನಾಕಾರಣ ಅಂತಂದರೆ ಯಾವುದೇ ಕಾರಣ ಇಲ್ಲದೇ ಅದಕ್ಕೆ ಒಳ ಮೀಸಲಾತಿ ಅನ್ವಯನೂ ಆಗದಂಗೆ ತುಂಬಲಿಕ್ಕೆ ಹೊರಡ್ತು. ಕೇಳಕ್ಕೆ ಹೋದ್ರೆ ಹೈಕೋರ್ಟು ಇದಕ್ಕೆ ಸ್ಟೇ ಕೊಟ್ಟಿದೆ ಅಂತ ಹೇಳ್ತು. ಸ್ಟೇ ಅಲ್ಲ, ಸುಪ್ರೀಂ ಕೋರ್ಟು ಆರ್ಡ್ರಿಗೆ ಯಾವುದೇ ಕಾರಣಕ್ಕೂ ಹೈಕೋರ್ಟು ಸ್ಟೇ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಹೈಕೋರ್ಟ್ನವರು ಇಂಟರ್ಮ್ ಆರ್ಡರ್ ಅಂತಂದ್ರೆ ಮಧ್ಯಂತರ ಒಂದು ಆದೇಶ ಅಂದ್ರೆ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಬೇಡಿ ಅಂತ ಹೈಕೋರ್ಟ್ ಕೂಡ ಎಲ್ಲೂ ಹೇಳಿಲ್ಲ. ಮೀಸಲಾತಿ ಪ್ರಮಾಣ 56% ಆಗಿದೆಯಲ್ಲ, ಅದು ಯಾವ ರೀತಿ ಅದನ್ನ ಸ್ಪಷ್ಟನೆ ಕೊಡಿ ಅಂತ ಅಷ್ಟೇ ಕೇಳ್ತು. ಹಂಗೆ ಕೇಳಿದ ತಕ್ಷಣ ಇವರು ಒಳ ಮೀಸಲಾತಿಯನ್ನ ರದ್ದು ಮಾಡಿ
ಇವರು ಸೀದಾ ಮೊದಲಿದ್ದಂಗೆನೆ ಅಂತ ಅಂದ್ಬಿಟ್ಟು ಈಗ ಮಾಡಿದಂಥ ಆಯೋಗವೆಲ್ಲವನ್ನು ಊಪಿ ಅನ್ನೋ ಥರದಲ್ಲಿ ಅಂದರೆ ಎಲ್ಲ ಬಿಡ್ತು ಅಂತಾರಲ್ಲ ಹಳ್ಳಿಗಳ ಕಡೆ, ಆ ಥರ ಇದನ್ನೆಲ್ಲನೂ ತೆಗೆದುಬಿಟ್ಟು ಇವರು ಏಕಾಏಕಿ ಒಳ ಮೀಸಲಾತಿ ಇಲ್ಲದೇನೆ ತುಂಬಕ್ಕೆ ಹೋದ್ರೆ ಮತ್ತೆ ನಮ್ಮ 35 ವರ್ಷಗಳ ಹೋರಾಟಕ್ಕೆ ಪ್ರತಿಫಲವೇನು? ನಿಮ್ಮ ನಾಗಮೋಹನ್ ದಾಸ್ ಆಯೋಗಕ್ಕೆ 130 ಕೋಟಿ ವ್ಯಯ ಮಾಡಿದ್ರಲ್ಲ, ಅದು ಆ ದುಡ್ಡಿಗೆ ಲೆಕ್ಕ ಬೇಡವಾ? ಅದು ಯಾರ ದುಡ್ಡು? ಅದು ಸಾರ್ವಜನಿಕರ ದುಡ್ಡಲ್ವಾ? ಇವತ್ತು 3-4 ವರ್ಷಗಳಿಂದ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅಷ್ಟು ದಿನಗಳ ಕಾಲ ನೀವು ಯಾವುದೇ ರೆಕ್ರೂಟ್ಮೆಂಟ್ಗಳನ್ನೇ ಮಾಡಲಿಲ್ಲ. ಆ ವಿದ್ಯಾರ್ಥಿಗಳ ಜೀವನ ಪರಿಸ್ಥಿತಿ ಏನು? ಇದೆಲ್ಲವನ್ನು ನೀವು ಬಡ ಮಕ್ಕಳ ಜೊತೆ ಆಡ್ತಾ ಇರ್ತಕ್ಕಂಥ ಚೆಲ್ಲಾಟ ಅಲ್ವಾ ಕಾಂಗ್ರೆಸ್ ಸರ್ಕಾರ? ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ, ಆಮೇಲೆ ಜೊತೆಗೆ ಒಳ ಮೀಸಲಾತಿ ವಿಚಾರದಲ್ಲಿ ನೀವು ಜಾರಿ ಮಾಡ್ತೀವಿ ಅಂತ ಹೇಳಿದಾಗ ನೀವು ಕೇವಲ ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಮಾತ್ರ ಅದು ಅವಲಂಬಿಸ್ತದೆ ಅಂತ ಹೇಳಿದ್ರಿ. ಆದ್ರೆ ರಾಜಕೀಯ ಮತ್ತೆ ಆರ್ಥಿಕತೆಗೆ ಯಾಕಿಲ್ಲ? ಅದು ಮೀಸಲಾತಿ ಅಲ್ವಾ? ಮೀಸಲಾತಿ ಅಂದ್ರೇನು? ಒಳ ಮೀಸಲಾತಿ ಅಂದ್ರೇನು? ಮೀಸಲಾತಿನಲ್ಲಿ ನಾವು ಎಲ್ಲವನ್ನು ಭಾಗ ಮಾಡ್ಕೊಂಡ್ರೆ ಅದು ಒಳ ಮೀಸಲಾತಿ ಆಗ್ತದೆ. ಅದ್ರಲ್ಲಿ ಅರ್ಧ ಮಾಡ್ಕೊಂಡು ಅರ್ಧ ಬಿಡೋದು ಅಂತ ಪರಿಸ್ಥಿತಿ ಏನು? ಆ ಉದ್ದೇಶ ಏನು ಅಂತ ತಮಗೆ? ರಾಜಕೀಯ ಮತ್ತೆ ಆರ್ಥಿಕತೆ, ಶಿಕ್ಷಣ, ಉದ್ಯೋಗ ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೀಸಲಾತಿ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಕಡೆ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಯಾಗಬೇಕು. ಜೊತೆಗೆ ಇವತ್ತೇನು ಬಿಜೆಪಿ ಸರ್ಕಾರ ಇದ್ದಾಗ 15 ಇದನ್ನ 17 ಮಾಡ್ತು. ಅದನ್ನ ತಾವು 9 ಶೆಡ್ಯೂಲ್ಗೆ ಸೇರಿಸುವಂತ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಬೇಕು. ಜೊತೆಗೆ ಇನ್ನೊಂದು ಗೊಂದಲ ಸೃಷ್ಟಿ ಮಾಡ್ಬಿಟ್ರು. ಏನಂತಂದ್ರೆ ಈ ರೋಸ್ಟರ್ ಪದ್ಧತಿನಲ್ಲಿ ಇವರೇನು ಪರಿಷ್ಕೃತವಾದ ಒಂದು ರೋಸ್ಟರ್ ಪದ್ಧತಿಯನ್ನ ಮಾಡಿದ್ರು. ಮೊದಲನೇದಾಗಿ ಪ್ರವರ್ಗ ಹೇಗ್ ಮಾಡಿದ್ರು, ಅದಾದ್ಮೇಲೆ ಪ್ರವರ್ಗ ಬಿ ಬರಬೇಕಿತ್ತು, ಬರಬೇಕಿತ್ತು. ಯಾಕೆಂದ್ರೆ ಅವರು ಕೂಡ ಪರಿಶಿಷ್ಟರೇ. ಅದಾದ್ಮೇಲೆ ಪ್ರವರ್ಗ ಸಿ ಬರಬೇಕಿತ್ತು. ಇದೆಲ್ಲವನ್ನು ಗೊಂದಲ ಸೃಷ್ಟಿ ಮಾಡುವಂತ ಉದ್ದೇಶದಿಂದನೇ ಇವ್ರೇನ್ ಮಾಡಿದ್ರು, ಪ್ರವರ್ಗ ಎ ಆದ್ಮೇಲೆ ನೆಕ್ಸ್ಟ್ ಸಾಮಾನ್ಯ, ಅದಾದ್ಮೇಲೆ ಹಿಂದುಳಿದ ವರ್ಗ, ಅದಾದ್ಮೇಲೆ ಪರಿಶಿಷ್ಟ ಪಂಗಡ, ಮತ್ತೆ ಇದೆಲ್ಲ ತಗೊಂಡು ಹೋಗಿ ಪ್ರವರ್ಗ ಬಿನ 9ನೇ ಕಲಂಗೆ ಇಟ್ರೆ ಅವ್ರಿಗೆ ಹೆಂಗ್ ನ್ಯಾಯ ಸಿಗ್ತದೆ? ಅಂದ್ರೆ ಅವ್ರಿಗೂ ನಮಗೂ ಜಗಳ ತಂದು ಅಂಟಾಕುವಂತ ಉದ್ದೇಶದಿಂದನೇ ಇದು ಜಗಳಗಂಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಒಂದು ವ್ಯವಸ್ಥೆಯ ರೂಪದಲ್ಲಿ ಜಗಳವನ್ನ ತಂದಿಕ್ತು. ಇದ್ರ ವಿರುದ್ಧವಾಗಿ ಪ್ರವರ್ಗ ಬಿ ಸಮುದಾಯ ಉಗ್ರ ರೂಪ ತಾಳಿ ಇವತ್ತು ರಾಜ್ಯ ವ್ಯಾಪ್ತಿನಲ್ಲಿ ಹೋರಾಟ ಮಾಡ್ತು. ತಪ್ಪೇನಿಲ್ಲ. ಯಾಕೆಂತಂದ್ರೆ ಅವ್ರು ಸಿಗ್ಬೇಕಾದಂತ ನ್ಯಾಯವನ್ನ ನೀವು ಕೊಡ್ಲಿಲ್ಲ ಅಂತ ಅನ್ನೋದ್ಕಿಂತ ನೀವು ಕೊಡಬಾರ್ದು, ಇಬ್ಬರಿಗೂ ಜಗಳ ತಂದು ಅಂಟಾಕ್ಬೇಕು ಅಂತಾನೆ ನೀವು ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ರೋಸ್ಟರ್ ವ್ಯವಸ್ಥೆನೂ ಕೂಡ ಬದಲಾವಣೆ ಆಗ್ಬೇಕು. ಪ್ರವರ್ಗ ಎ ಆದ್ಮೇಲೆ ಮತ್ತೆ ಪ್ರವರ್ಗ ಬಿ ಮತ್ತೆ ಪ್ರವರ್ಗ ಸಿ ಅಂತ ಬರಬೇಕು. ಈ ವ್ಯವಸ್ಥೆ ಒಳಗಡೆ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು. ಇಷ್ಟೆಲ್ಲ ಹಕ್ಕೊತ್ತಾಯಗಳನ್ನ ಮತ್ತೆ ಒಳ ಮೀಸಲಾತಿಯನ್ನ ಶೆಡ್ಯೂಲ್ 9ಗೆ ಸೇರಿಸಬೇಕು ಅಂತ ಹೇಳಿ ಇನ್ನೊಂದಷ್ಟು ಹಕ್ಕೊತ್ತಾಯಗಳ ಜೊತೆಗೆ ನಾವು ಇವತ್ತು 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ನಾಯಕರ ಕರೆಗೆ ಹೋಗೊಟ್ಟು ಇಡೀ ರಾಜ್ಯದ ವ್ಯಾಪ್ತಿಯಿಂದ ಎಲ್ಲ ತಾಲೂಕಿನಿಂದನೂ ಕೂಡ ಜನ ಸೇರಿ ಒಂದು ಬೃಹತ್ತಾದ ಒಂದು ಹೋರಾಟವನ್ನ ಮಾಡ್ತಾ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು, ಇಲ್ಲಾಂದ್ರೆ ಮಾದಿಗರ ಮಕ್ಕಳಿಗೆ ಅನ್ಯಾಯ ಆಯ್ತದೆ ಅಂತ ಹೇಳಿ ಇವತ್ತು 56,432 ಹುದ್ದೆಗಳನ್ನ, ಸರ್ಕಾರಿ ಹುದ್ದೆಗಳನ್ನ ತುಂಬಕ್ಕೆ ಹೋಗಿದ್ದೀರಿ. ಇದರಲ್ಲಿ ಪ್ರವರ್ಗ ಹೇಗೆ ಸೇರ್ಬೇಕಾಗಿರೋದು 3,385 6% ಅಂದ್ರೆ 6% ಅಂದ್ರೆ 3,385 ಹುದ್ದೆಗಳನ್ನ ನೀವು ಕೊಡ್ಲಿಕ್ಕೆ ಸಾಧ್ಯನಾ? ಒಳ ಮೀಸಲಾತಿ ಇಲ್ಲದೆ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಮಾದಿಗರಿಗೆ ಮಾಡುವಂತ ಅತಿ ದೊಡ್ಡ ಅನ್ಯಾಯ ಅಂತ ಹೇಳಿ ನಾನು ಕಡಾಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಖಂಡಿಸ್ತಾ ನಮ್ಮ ಮಳವಳ್ಳಿ ತಾಲೂಕಿನ ಜನಗಳಲ್ಲಿ ನಾನು ಮನವಿ ಮಾಡೋದಾದ್ರೂ ಇಷ್ಟೇ. ಇವತ್ತು ನೀವೇನು ನಿಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಬೇಕು ಅಂದ್ರೆ, ಅವ್ರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರಿಗಾದ್ರೂ ಹೋಗ್ಬೇಕು ಅಂತಂದ್ರೆ ನೀವು ಒಂದು ದಿನ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಿ ನಿಮ್ಮ ಸ್ವಂತ ಹಣದಲ್ಲಿ ನೀವು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬರಬೇಕು, ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನ ನೀವು ಅದಕ್ಕೆ ಸಾಕ್ಷಿ ಆಗ್ಬೇಕು, ನಿಮ್ಮ ಮಕ್ಕಳಿಗೆ ನ್ಯಾಯ ಸಿಗೋದ್ರಲ್ಲಿ ನಿಮ್ಮ ಒಂದು ಶ್ರಮ ಇರಬೇಕು ಅಂತ ಹೇಳಿ ನಾನು ಕೋರ್ತಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳವಳ್ಳಿಯಿಂದ ಹೋಗೋಣ ಅಂತ ಹೇಳಿ ಮಳವಳ್ಳಿ ತಾಲೂಕಿನ ಜನಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.